ಸಿದ್ಧ ಪರಮಾತ್ಮರು ಮೂರು ಪ್ರಕಾರದ ಕರ್ಮಗಳನ್ನು ನಾಶ ಮಾಡಿದ್ದಾರೆ. ಭಾವಕರ್ಮ, ದ್ರವ್ಯಕರ್ಮ, ನವಕರ್ಮ. ಭಾವಕರ್ಮ ಎಂದರೆ ತನ್ನ ಆತ್ಮನಲ್ಲಿರತಕ್ಕಂಥ ವಿಭಾವ ಪರಿಣತಿ, ಕ್ರೋಧ, ಮಾನ, ಮಾಯ, ಲೋಭ ಇತ್ಯಾದಿ ಭಾವಕರ್ಮಗಳಾಗಿರ್ತವೆ. ದ್ರವ್ಯ ಕರ್ಮಗಳಂತಂದ್ರೆ ಜ್ಞಾನಾವರಣಿ ಇತ್ಯಾದಿ 8 ಕರ್ಮ, ಇದಕ್ಕೆ ದ್ರವ್ಯ ಕರ್ಮ ಅಂತ ಹೇಳ್ತಾರೆ. ನೋ ಕರ್ಮ ಅಂತಂದ್ರೆ ಕರ್ಮ ಕಟ್ಟಲಿಕ್ಕೆ ಕಾರಣವಾದಂಥ ಬಾಹ್ಯಭ್ಯಂತರ ಪರಿಗ್ರಹ ಅಥವಾ ಶರೀರ, ಇದರನ್ನು ಮೂರು ಪ್ರಕಾರದ ಕರ್ಮಗಳನ್ನು ನಾಶ ಮಾಡಿ ಅಥವಾ ಬೇರ್ಪಡಿಸಿ ಆತ್ಮನನ್ನ ಸಿದ್ಧನಾಗಿ ಮಾಡಿಕೊಂಡವರು ಸಿದ್ಧ ಪರಮಾತ್ಮರು. ಆ ಸಿದ್ಧ ಪರಮಾತ್ಮರ ಗುಣಗಳ ಅನಂತಿದ್ರೂ ಕೂಡ ನೀವು ಸೀಮಿತದಲ್ಲಿ ಸಿದ್ಧ ಚಕ್ರ ಮಂಡಲ ವಿಧಾನದಲ್ಲಿ 2024 ಅರಿಕೆಗಳನ್ನು ಕೊಟ್ಟು ಸೀಮಿತದಲ್ಲಿ ಮಾಡ್ತಿದ್ದೆ. ಅನಂತ ಗುಣಗಳಲ್ಲಿ ಯಾರಿಗೂ ಪೂಜೆ ಮಾಡೋಕ್ಕಾಗಲ್ಲ, ಸ್ತುತಿ ಮಾಡೋಕ್ಕಾಗಲ್ಲ. ತಮ್ಮಲ್ಲಿ ಜ್ಞಾನ ಶಕ್ತಿ ಎಷ್ಟಿದೆ, ತಮ್ಮಲ್ಲಿ ಬಾಹ್ಯ ಶಕ್ತಿ ಎಷ್ಟಿದೆ ಅಷ್ಟನ್ನೇ ಅವರು ಸ್ತುತಿ ಪೂಜಾ ಮಾಡಲಿಕ್ಕೆ ಹೇಳಿದ್ದಾರೆ. ಸತ್ಯತ್ಯಾಗ ಸತ್ಯತಸ್ತಪ ಸತ್ಯತಸ್ತ್ಯಾಗ. ಇದರಿಂದ ಪರಮಾತ್ಮನ ಸ್ತುತಿ ಸ್ತೋತ್ರ ಪೂಜೆ ಯಾರು ಮಾಡ್ತಾ ಇರ್ತಾರೆ ಅವರು ಒಂದಲ್ಲ ಒಂದು ದಿವಸ ಅವರ ಹಾಗೆ ಪರಮಾತ್ಮರಾಗಲಿಕ್ಕೆ ತಯಾರು ಮಾಡ್ಕೊಂತ ಇರ್ತಾರೆ. ನಿನ್ನೆ ನೀವೆಲ್ಲರೂ ಅದೇ ಒಂದು ಸಿದ್ಧ ಚಕ್ರಕ್ಕೆ ಸಂಬಂಧಪಟ್ಟಂತ ಗೋಷ್ಠಿ ಅಂದ್ರೆ ಕಥೆ ರೂಪದಾಗ ಕೇಳ್ತಾ ಇದ್ದೀವಿ. ಕಥೆ ಅಷ್ಟೇ ಉದಾಹರಣೆ ಇರ್ತದೆ. ಆ ಕಥೆಯಿಂದ ಆ ಮಹಾತ್ಮರ, ಮಹಾಸತಿಯರ ಮತ್ತು ಮಹಾಪುರುಷರ ಕಥೆಯಿಂದ ನಮ್ಮ ಕಥೆ ಏನಾಗಿದೆ, ನಾವು ಏನು ಮಾಡ್ಕೊಂತ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಇದು ಸಹಿತ ನಮಗೆ ಅದರಿಂದ ಜ್ಞಾನ ಆಗುತ್ತೆ. ನಿನ್ನೆ ನೀವು ಶ್ರೀಪಾದ ಮೈನ ಸುಂದರಿ ಸಿದ್ಧ ಚಕ್ರಕ್ಕೆ ಸಂಬಂಧಪಟ್ಟಂತ ಕಥೆಯನ್ನ ಕೇಳ್ತಾ ಇದ್ರಿ. ಆ ಕಥೆಯಲ್ಲಿ ಅವರ ಒಂದು ಪುಣ್ಯಕರ್ಮ ಎಷ್ಟಿತ್ತು, ಪಾಪಕರ್ಮ ಹೆಂಗೆ ಉದಯ ಆಗಿತ್ತು, ಅದನ್ನ ವಿಚಾರ ಮಾಡ್ತಾ ಕಥೆಯ ರೂಪದಲ್ಲಿ, ಉದಾಹರಣೆ ರೂಪದಲ್ಲಿ ಕೇಳ್ತಾ ಇದ್ರಿ. ಶ್ರೀಪಾಲ್ ರಾಜ, ಕೋಟಿ ಭಟ್ ಶ್ರೀಪಾಲ್ ರಾಜ ಅಂತ ಅವನ ಪದವಿ ಇತ್ತು, ಉಪಾಧಿ ಇತ್ತು. ಕೋಟಿ ಭಟ್ ಅಂದ್ರೆ ಅವನಿಗಿದ್ದಷ್ಟು ಸಂಪತ್ತಿ, ಅವನಿಗಿದ್ದಷ್ಟು ಶಕ್ತಿ, ಅವನಿಗಿದ್ದಷ್ಟು ವೀರ ಶೂರತ ಮತ್ತು ಜಗತ್ತಿನ ಮತ್ತೊಬ್ಬರಿಗೆ ಇರಲಿಲ್ಲ. ಅಷ್ಟೊಂದು ಎಲ್ಲ ಪುಣ್ಯದಿಂದ ಸಿಕ್ಕಿದ್ರು ಕೂಡ ಆ ಪುಣ್ಯಾತ್ಮ ಜೀವಕ್ಕೂ ಕೂಡ ಪಾಪ ಕರ್ಮ ಮಾಡಿದಂತ ಪಾಪ ಕರ್ಮ ಉದಯ ಬರ್ತದೆ. ಪಾಪ ಕರ್ಮದ ಉದಯದಿಂದ ಬಹುಸಾಗರ ದಾಟಿ ಹೋಗುವಂತಾಗಿದ್ದವನು ಕೂಡ ಸಮುದ್ರದಲ್ಲಿ ಬೀಳುವಂತಹ ಸಂದರ್ಭ. ಸಮುದ್ರದಲ್ಲಿ ಬಿದ್ದರೂ ಕೂಡ ಪಾರು ಮಾಡುವಂತ ಪುಣ್ಯ ಅವನಲ್ಲಿ ಇರ್ತದೆ. ಸಮುದ್ರದಲ್ಲಿ ಬಿದ್ದ ಮನುಷ್ಯ ಉಳಿಯಂಗೆ ಇಲ್ಲ. ಅಲ್ಲಿ ಇದ್ದಷ್ಟು ದೊಡ್ಡ ದೊಡ್ಡ ಪ್ರಾಣಿ ಮತ್ತು ಯಾವ ನದಿ, ಯಾವ ಕೆರೆಯಲ್ಲಿ ಇರಂಗಿಲ್ಲ. ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನು ಮತ್ತು ಮೊಸಳೆ ಇರೋದ್ರಿಂದ ಉಳಿಯೋದೇ ಕಷ್ಟ. ಜಹಾಜನೇ ನುಂಗುವಂತ ಮೀನು ಇರ್ತಾವ, ಮೊಸಳೆ ಇರ್ತಾವ. ಮನುಷ್ಯರಲ್ಲಿ ಪುಣ್ಯ ಯಾವುದೇ ಐತೆ ಅಂತಂದ್ರೆ ಭಕ್ತಾಮರದಲ್ಲಿ ಹೇಳಿದಾರಲ್ಲ, ಭಕ್ತಾಮರ ಸ್ತೋತ್ರದಲ್ಲಿ ಹೇಳಿದ್ದಾರೆ, ಯಾರು ಸಮುದ್ರದಾಗ ಬಿದ್ದು ಉಳಿಯ ಹಂಗೆ ಇಲ್ಲ ಅಂತವನು ಕೂಡ ಜಿನ ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಅಂತ ಉಳಿಗಾಲಿದ್ದರೂ ಕೂಡ ಪಾರಾಗಿ ತನ್ನ ಜೀವನವನ್ನ ಸುಂದರ ಮಾಡ್ಕೊಳ್ತಾರೆ. ಮತ್ತೆ
ಎಷ್ಟೋ ಉದಾಹರಣೆ ಕೊಟ್ಟಿದ್ದಾರೆ. ಆ ಶ್ರೀಪಾಲ್ ರಾಜ ತನ್ನ ಜೀವನದಲ್ಲಿ ಜಿನೇಂದ್ರ ಭಗವಂತನ ಭಕ್ತನಾಗಿದ್ದ. ಜಿನೇಂದ್ರ ಭಗವಂತನ ಸ್ಮರಣೆ ಮಾಡಿಕೊಂಡು ತನ್ನ ಹೃದಯದಲ್ಲಿ ಹೆಂಗೆ ಹನುಮಾನ ರಾಮನನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ದ, ಆ ಥರ ಶ್ರೀಪಾಲ ರಾಜ ತೀರ್ಥಂಕರ ಜಿನೇಂದ್ರ ಭಗವಂತರನ್ನು ತನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದ. ಅವನ ಭಕ್ತಿಯಲ್ಲಿ, ಸಿದ್ಧ ಭಗವಂತರ ಭಕ್ತಿಯಲ್ಲಿ ಯಾವಾಗಲೂ ಲೀನನಾಗಿರ್ತಿದ್ದ. ಎಲ್ಲಿ ಹೋದ್ರೂ ಕೂಡ ಸಿದ್ಧ ಭಗವಂತರ ಪರಮಾತ್ಮರ ಧ್ಯಾನ ಮಾಡ್ತಿದ್ದ, ಅರಹಂತರ ಧ್ಯಾನ ಮಾಡ್ತಿದ್ದ. ರೂಪಸ್ಥ, ಪಿಂಡಸ್ಥ, ರೂಪಾತೀತ ಇತ್ಯಾದಿ ಧರ್ಮ ಧ್ಯಾನವನ್ನು ಯಾವಾಗಲೂ ಮಾಡ್ತಿದ್ದ. ಅದೇ ತರ ಶ್ರೀಪಾಲ್ ರಾಜ ಅಂತ ಸಮುದ್ರವನ್ನು ಪಾರ ಮಾಡಿ ಹೋದ ನಂತರ ಶ್ರೀ ಮುನಿಗಳ ವಚನದಿಂದ ಎಷ್ಟೋ ಜನ ಕಾಯ್ತಾ ಇರ್ತಿದ್ರು. ಯಾಕ? ಶ್ರೀಪಾಲ್ ರಾಜನಂತ ಮಹಾ ಪುಣ್ಯಶಾಲಿಗೆ ನನ್ನ ಕನ್ಯೆಯನ್ನು ಕೊಟ್ಟು ನಾ ಪುಣ್ಯ ಕಳಿಸಬೇಕು ಅಂತೇಳಿ ಕಾಯ್ತಾ ಇರ್ತಿದ್ರು. ಈ ದೇಶದಾಗೆಲ್ಲ ಹೊರದೇಶದಲ್ಲಿ ಕಾಯ್ತಾ ಇರ್ತಿದ್ರು. ಈ ದೇಶದಾಗಂತೂ ಅವನನ್ನ ಪೂಜಿಸ್ತಿದ್ರು ಜನ. ಆದರೆ ಪರದೇಶದಲ್ಲೂ ಕೂಡ ಶ್ರೀಮಂತ ಈ ಒಂದು ಸುಂದರ ಯುವಕನನ್ನ ಕಾಯ್ತಾ ಇರ್ತಿದ್ರು. ತನ್ನ ಕನ್ಯೆಯನ್ನ ಕೊಟ್ಟು ಅವನಿಗೆ ವಿವಾಹ ಮಾಡಿ ನನ್ನ ಜನ್ಮ ಸಾರ್ಥಕ ಪಡಿಸ್ಕೋಬೇಕಂತ ರಾಜ ಮಹಾರಾಜರೆಲ್ಲ ಕಾಯ್ತಾ ಇರ್ತಿದ್ರು. ಅದೇ ರೀತಿ ಶ್ರೀಪಾಲ್ ರಾಜ ಈಗಾಗಲೇ ಮೈನಾಸುಂದರಿಗೆ ವಚನವನ್ನು ಕೊಟ್ಟು ಕೆಲವೇ ದಿವಸಗಳಲ್ಲಿ ಭಾರತ ದೇಶವನ್ನು ಬಿಟ್ಟು ಪರದೇಶಕ್ಕೆ ಹೋಗಿ ಅಲ್ಲೂ ಕೂಡ ಎಷ್ಟೋ ರಾಜರನ್ನ ಮನವರಿಕೆ ಮಾಡಿಕೊಂಡು ಅವರ ಕನ್ಯೆಯರನ್ನ ವಿವಾಹ ಆಗಿ ತಾನು ಕೂಡ ಧರ್ಮವನ್ನು ಬಿಡದೆ ಜಿನಪೂಜೆ, ಅಭಿಷೇಕ, ಸಿದ್ಧಚಕ್ರ ಮಹಾಮಂಡಲ ವಿಧಾನವನ್ನ ಎಲ್ಲಿ ಹೋದ್ರೂ ಕೂಡ ಮಾಡ್ತಾ ಇರ್ತಿದ್ದ. ಅಲ್ಲಿ ಹೋಗಿ ಸಮುದ್ರ ಪಾರು ಮಾಡಿ ಹೋದ ನಂತರ ರಾಜನ ಒಂದು ರಾಜ್ಯದಲ್ಲಿ ಹೋಗಿ ಅಲ್ಲಿ ಗುಣಮಾಲ ಹೆಸರಿನ ಕನ್ಯೆ ಜೊತೆಗೆ ವಿವಾಹ ಆಗಿರ್ತದೆ. ಈ ಕಡೆಯಿಂದ ಧವಲ್ ಶೆಟ್ಟಿ ಅದೇ ದ್ವೀಪದಲ್ಲಿ ವ್ಯಾಪಾರಕ್ಕಂತ ಹೋಗ್ತಾರೆ. ವ್ಯಾಪಾರಕ್ಕಂತ ಹೋದ ನಂತರ ಅಲ್ಲಿ ಹಂಗೆ ವ್ಯಾಪಾರ ಮಾಡಕ್ ಬರಂಗಿಲ್ಲ. ಆ ದ್ವೀಪದಲ್ಲಿ ಯಾರು ರಾಜ ಇರ್ತಾರೆ ಆ ರಾಜರಿಂದ ಆಜ್ಞೆ ತಗೊಳ್ಬೇಕಾಗತ್ತೆ ವ್ಯಾಪಾರ ಮಾಡ್ಲಿಕ್ಕೆ. ರಾಜನ ಹತ್ರ ಆಜ್ಞೆ ತಗೊಳ್ಲಿಕ್ಕಂತ ಹೋಗ್ತಾನಲ್ಲಿ. ಹೋದ ನಂತರ ಅಲ್ಲಿ ರಾಜನ ಜೊತೆಯಲ್ಲಿ ಶ್ರೀಪಾಲ ಕುತ್ಕೊಂಡಿರ್ತಾರೆ. ಹೆಂಗಾಗಿರ್ಬೇಕು? ರಾಜನ ಜೊತೆಯಲ್ಲಿ ಶ್ರೀಪಾಲ ಕುತ್ಕೊಂಡಿರ್ತಾನೆ. ಆ ಧವಲ ಶೆಟ್ಜಿಯ ಕಥೆ ಏನಾಗಿರ್ಬೇಕು? ರಾಜನ ದರ್ಶನ ಮಾಡಿಕೊಂಡು ಏನೂ ಕೇಳಂಗಿಲ್ಲ, ವಾಪಸ್ ಬರ್ತಾನೆ. ವಾಪಸ್ ಬಂದು ತನ್ನ 500 ಜಾಜಲ್ಲಿ ಇರ್ತಕ್ಕಂಥ ಎಲ್ಲ ತನ್ನ ನೌಕರರನ್ನ ಕರೆಸಿ, ನನ್ನ ಇನ್ನೂ ಉಳಿಗಾಲಿಲ್ಲ, ನಾನಿನ್ನು ಉಳಿಯಂಗಿಲ್ಲ. ಶ್ರೀಪಾಲಿಗೆ ನಾ ಅನ್ಯಾಯ ಮಾಡಿದರೆ ಅವನು ಜೀವಂತ ಇದ್ದಾನೆ, ರಾಜನ ದರಬಾರದಲ್ಲಿದ್ದಾನೆ, ನನ್ನ ಉಳಿಗಾಲಿಲ್ಲ, ಏನಾದರೂ ಮಾಡಿ ನನ್ನ ಉಳಿಸಿ ಅಂತೇಳಿ ತನ್ನ ಆಳುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂತ. ಅವಾಗ ಅವನ ಭಕ್ತರು ಇರ್ತಾರಲ್ಲ, ಕೆಲವರು ಅವನ ಶತ್ರುಗಳಾಗಿದ್ರು, ಅವನ ಭಕ್ತರೇ ಶತ್ರುಗಳಾಗಿದ್ರು ಅನ್ಯಾಯ ಮಾಡೋದ್ರಿಂದ. ಅವಾಗ ಕೆಲವರು ತನ್ನ ಭಕ್ತರು ಹೇಳ್ತಾರೆ, ಅವನ ಭಕ್ತರು ಬಂದು ಹೇಳ್ತಾರೆ, ಶೆಟ್ಜಿ ಅವರೇ ಚಿಂತೆ ಮಾಡಬೇಡಿ, ನಾವು ಇದ್ದೀವಿ, ನಾವು ನಿಮ್ಮನ್ನು ಉಳಿಸ್ತೀವಿ, ಏನೂ ಹೆದರಬೇಡಿ, ನಾವು ಹೇಳಿದಂಗೆ ಮಾಡಿ. ಅವಾಗ ನಿಮ್ಗೆ ಉಳಿಗಾಲ ಬರ್ತದೆ, ಶ್ರೀಪಾಲನ ಕೊಲೆ ಮತ್ತೆ ಆಗ್ತದೆ ಅಂತ ಹೇಳ್ತಾರೆ. ಖುಷಿ ಆಗ್ತಾನೆ ಅವಾಗ.
ಏನ್ ಮಾಡೋದು ಹೇಳ್ರಿ? ಅವರನ್ನೇ ಕರ್ಕೊಂಡು ಮೀಟಿಂಗ್ ಮಾಡಿ ಹೇಳ್ತಾನೆ, ಶ್ರೀಪಾಲನ ಯಾವ ತರ ಮೈಂದ ತೆಗಿಯೋದವನ ಅಂತ ಹೇಳ್ತ ತಕ್ಷಣ ಅವರ ಭಕ್ತಾದಿಗಳು ಮೂರ್ಖರೆಲ್ಲ ಕೂಡಿ ಹೇಳ್ತಾರೆ, ಏನು ಗೊತ್ತಾ, ಇಲ್ಲಿ ಆದಿವಾಸಿ ಜನ ಇರ್ತಾರೆ, ಕಾಡಿನಲ್ಲಿ ಗುಡ್ಡದ ಮೇಲೆ ಇರ್ತಾರೆ, ಅವರನ್ನ ಕರೆಸಿ ಅವರಿಗೆಲ್ಲರಿಗೂ ಬುದ್ಧಿವಾದ ಹೇಳೋದು. ಏನ್ ಹೇಳೋದು? ನೀವೆಲ್ಲ ಹೋಗಿ ಆದಿವಾಸಿ ಜನ ರಾಜನ ಹತ್ರ ಹೋಗಿ ನಾಟಕ ಮಾಡ್ಬೇಕು, ನಾವು ಹೇಳ್ದಂಗೆ ಹೇಳ್ಬೇಕು. ಏನ್ ಹೇಳೋದು ಸ್ವಾಮಿ, ಏನ್ ಹೇಳೋದು ಸ್ವಾಮಿ ಅಂತ ಹೇಳ್ತಾರೆ. ಅವರೆಲ್ಲ ಕರೆಸಿ ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ, ರಾಜನ ಹತ್ರ ಹೋಗಿ ಕೈ ಮುಗಿದು ದರ್ಶನ ಮಾಡಿಕೊಂಡು ರಾಜನಿಗೆ ಖುಷಿ ಪಡಿಸಿ ಶ್ರೀಪಾಲನ ಮಗ ಅಂತ ಹೇಳಬೇಕು, ನೀವು ಶ್ರೀಪಾಲನ ಗಂಡ ಅಂತ ಹೇಳಬೇಕು, ಶ್ರೀಪಾಲನ ಅಳಿಯ ಅಂತ ಹೇಳಬೇಕು, ಶ್ರೀಪಾಲನ ಬಂಧು ಬಾಂಧವರು ಅಂತ ಹೇಳಬೇಕು. ಆದಿವಾಸಿ ಜನರು ಹಿಂಗೆಲ್ಲ ಹೇಳಿದ್ರೆ ನಿಮಗೆ ಇಂತಿಷ್ಟಿನ ರತ್ನ ಕೊಡ್ತೀನಿ, ಅದು ಇದು ಕೊಡ್ತೀನಿ ಅಂತ ಅವ್ರನ್ನ ಮನವೊಲಿಸ್ಬಿಡ್ತಾರೆ. ಅವರೆಲ್ಲರೂ ಕೂಡಿ ಹೋಗ್ತಾರೆ ರಾಜನ ಹತ್ರ. ಹೋಗಿ ರಾಜ ದರ್ಬಾರ್ ಹೇಳ್ತಿದ್ದು, ಶ್ರೀಪಾಲ್ ಕುಂತ್ಕೊಂಡಿರ್ತಾನೆ ರಾಜನ ಜೊತೆಯಲ್ಲಿ. ರಾಜನ್, ನಾವೆಲ್ಲರೂ ನಿಮ್ಮ ಶರಣದಲ್ಲಿ ಬಂದಿದ್ದೇವೆ, ಆದರೆ ನಿಮ್ಮ ಜೊತೆಗೆ ಕುಂತವಂತಾರೆ ಇವರು ನನ್ನ ಪತಿ ಅಂತ ಒಬ್ರು ಹೆಂಗಸರು ಹೇಳ್ತಾರೆ. ಮತ್ತೊಬ್ರು ಹೇಳ್ತಾಳೆ, ಇವಳೇ ನಮ್ಮ ಅಳಿಯ. ಮತ್ತೊಬ್ಬ ಹೇಳ್ತಾನೆ, ಇವನೇ ನನ್ನ ಮಗ. ಈ ರಾಜನಿಗೆ ಬಾಳ ತಲೆ ಕೆಟ್ಟುಬಿಡ್ತದೆ. ನನ್ನ ಮಗಳನ್ನ ನೀಚ್ಕೊಂಡು ಕೊಟ್ಟನಲ್ಲ ನಾನು ಈ ಆದಿವಾಸಿ ಜನರಿಗೆ, ಬಹಳ ವಿಕಲ್ಪ ಆಗ್ತದೆ. ಏನ್ ಹೇಳ್ತಾರೆ ನೀವು? ಶ್ರೀಪಾಲ ಈ ಯುವಕರ ಜೊತೆಗೆ ಏನಾದ್ರೂ ಸುಳ್ಳು ಹೇಳಿದ್ರೆ ನಿಮ್ಗೆಲ್ಲರನ್ನೂ ಕೂಡ ಉಳಿಗಾಲಿಲ್ಲ ಅಂತ ರಾಜ ಹೇಳ್ತಾನೆ. ಅವಾಗ ಹತ್ಕೊಂತ ಹೇಳ್ತಾರ ಅವರು, ಇಲ್ರಿ ರಾಜರೇ, ಇಬ್ಬರು ಮಕ್ಕಳು ಸಮುದ್ರದಾಗ ಬಿದ್ದಿದ್ರು, ಒಬ್ಬ ಸಿಕ್ಕಿಲ್ಲ, ಒಬ್ಬ ಈಗ ಸಿಕ್ಕಿದಾರ ಅಂತ ಈ ತರ ಮಾಡಿ ರಾಜನ ಹುಚ್ಚಚ್ಚಿಡ್ತಾರೆ. ರಾಜ ಹಿಂದೆ ಮುಂದೆ ನೋಡಂಗಿಲ್ಲ, ದೂತರನ್ನ ಕರೆದು, ನನ್ನ ಮಗಳು ವಿಧವಾ ಆದ್ರೂ ಅಡ್ಡಿಲ್ಲ, ನನ್ನ ತಗೊಂಡು ಹೋಗಿ ಸ್ಮಶಾನದಲ್ಲಿ ಏನ್ ಮಾಡ್ಬೇಕು, ಮೃತ್ಯು ದಂಡ ಕೊಡ್ರಿ ಅಂತ ಹೇಳ್ತಾರೆ. ದೂತರು ಹೇಳದ್ದೆ ಆಯ್ತು, ರಾಜನ ವಾಕ್ಯ, ರಾಜನ ಆಜ್ಞೆ ಸಿಕ್ಕದ್ದೇ ಆಯ್ತು. ಎಲ್ಲರೂ ಬಂದು ಆ ಒಂದು ಯಾರನ್ನ ಶ್ರೀಪಾಲ ರಾಜನನ್ನ ಎತ್ತಿ ನಿಲ್ಲಿಸಿ ಸರಪಳಿ ಕಟ್ಟಿ ಎಳ್ಕೊಂಡು ಹೋಗ್ತಾರೆ ಸ್ಮಶಾನಕ್ಕೆ. ಯಾಕ? ಮೃತ್ಯು ದಂಡ ಕೊಡಕ್ಕೆ. ಶ್ರೀಪಾಲ ಎಲ್ಲಾದ್ರೂ ಮನಸ್ಸು ಮಾಡಿದ್ದ, ಅವನ ಶಕ್ತಿಯ ಸರಪಳಿ ಅವ್ರು ಯಾರು ಉಳಿತೇ ಇಲ್ಲ. ಅಷ್ಟು ವಜ್ರ ಋಷಭ ನಾರಸನ ಪುಣ್ಯ ಇತ್ತು, ಅವನಿಗೆ ಶಕ್ತಿ ಇತ್ತು. ಶ್ರೀಪಾಲ ನಾಟಕ ನೋಡೋಣಂತ ಸುಮ್ಮನಾಕೊಂಡ. ಇವ್ರು ಏನ್ ಮಾಡ್ತಾರೋ, ನನ್ನ ಪುಣ್ಯ ಕರ್ಮ ಇರುವಾಗ, ಪುಣ್ಯ ಮತ್ತು ಪಾಪ ಕರ್ಮ ಇರುವಾಗ ಯಾರೇನು ಮಾಡ್ತಾರೆ? ಕರ್ಮ ಸಿದ್ಧಾಂತದ ಮೇಲೆ ಯಾರಿಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಅವ್ರು ಯಾವ ಕಷ್ಟಕ್ಕೂ ಹೆದರಂಗಿಲ್ಲ. ಯಾವುದೇ ಒಂದು ವಿಘ್ನ ಬಂದರೂ ಕೂಡ ಕರ್ಮ ಚಿಂತನೆ ಮಾಡ್ತಾರೆ ಬಿಟ್ರೆ ಮೇಲೆ ಯಾವುದು ಕೆಟ್ಟ ವಿಚಾರ ಮಾಡಂಗಿಲ್ಲ. ಅವನಂತೂ ಮಹಾಪುರುಷ ಇದ್ದ, ಶ್ರೀಪಾದ ರಾಜ ಇದ್ದ, ಮೋಕ್ಷಗಾಮಿ ಇದ್ದ. ಆದರೆ ತದ್ಗೋ ಮೋಕ್ಷಗಾಮಿ ವಿಚಾರ ಮಾಡ್ತಾನೆ, ನೋಡೋಣ ಏನಾಗುತ್ತೆ ಅಲ್ಲ ಅಂತೇಳಿ ತಾನು ಕೂಡ ಎಳ್ಕೊಂಡು ಹೋಗ್ತಾ ಇದ್ರು, ಸರಳ ಆಗಿ ಹೋಗ್ತಾ ಇದ್ದ. ಅಷ್ಟೊತ್ತಿಗೆ ಗುಣಮಾಲ ರಾಜನ ಮಗಳಿಗೆ ಗೊತ್ತಾಗುತ್ತೆ, ಶ್ರೀಪಾಲನಿಗೆ ಮೃತ್ಯುದಂಡ ಆಗ್ತಾ ಇದೆ, ಶ್ರೀಪಾಲನಿಗೆ ಮೃತ್ಯುದಂಡ ಆಗ್ತಾ ಇದೆ. ಏನಾಯ್ತು ಅಂತ ಗೊತ್ತಾಗಿಲ್ಲ ಅವಳಿಗೆ. ರಾಜನ ಹತ್ರ ಹೋಗ್ತಾಳೆ, ತಂದೆ ಹತ್ರ, ಈ ಅಪ್ಪಾಜಿ ರಾಜ ಅವರೇ ಏನಾಯ್ತು ಅಂತ ಸ್ವಲ್ಪ ಹೇಳ್ರಿ ನನಗೆ. ಏನೂ ಇಲ್ಲ, ಮೃತ್ಯುದಂಡ ಕೊಡ್ಲಿಕ್ಕೆ ಆಜ್ಞೆ ಆಗಿದೆ. ಓಡಿ ಹೋಗ್ತಾಳೆ, ಶ್ರೀಪಾನ ಹತ್ರ ಹೋಗಿ ಕಾಲಿ ಬಿದ್ದು ನಿಲ್ಲಿಸಿ ಕೇಳ್ಕೊಂತಾಳೆ, ಸ್ವಾಮಿ ನೀವು ಯಾರು ಸ್ವಲ್ಪ ಹೇಳಿ ನಮಗೆ, ಮೊದಲು ಹೇಳಿ ಯಾರು ನೀವು, ಹೀಗ್ಯಾಕೆ ಅವಸ್ಥೆ ಆಯ್ತು? ಶ್ರೀಪಾಲ ಹೇಳ್ತಾನೆ, ಏನಿಲ್ಲ, ಚಿಂತೆ ಮಾಡಬೇಡ, ನನ್ನ ಪರಿಚಯ ಇವ್ರೇನು ಹೇಳಿದ್ರಲ್ಲ ಆದಿವಾಸಿ ಜನ, ನನ್ನ ಬಾಂಧವ, ನನ್ನ ಅಳಿಯ, ನನ್ನ ಮಗ, ನಾನು ಅವರವೇ ಇದ್ದೀನಿ, ತಪ್ಪೇನೈತಿ?
ಇವರೆಲ್ಲ ನನ್ನವರೇ. ಎಲ್ಲಾ ಜೀವಿಗಳಿಗೂ ಕೂಡ ದಯಾ ಮಾಡಬೇಕು, ಎಲ್ಲಾ ಜೀವಿಗಳನ್ನು ಕೂಡ ಬಂಧು ಬಾಂಧವರು ಮಾಡ್ಕೋಬೇಕು. ಮನುಷ್ಯನಲ್ಲಿ ಯಾರ ಮೇಲೂ ರಾದ್ವೇಷ ಇಟ್ಕೋಬಾರ್ದು. ಅವ್ರು ಹೇಳೋದು ಸರಿ ಐತೆ, ನಾವು ಬಂಧುಗಳೇ ಅಂತ ಹೇಳ್ತಾನೋ. ಮತ್ತು ಸಹಿತ ಗುಣಮಾಲ ರಾಣಿ ಬಹಳ ಬೇಜಾರಾಗತ್ತೆ, ಇವ್ರು ಹಿಂಗೆ ಯಾಕೆ ಮಾಡ್ತಾರೆ, ನಿಮ್ಮ ಪರಿಚಯ ಎಲ್ಲಿ ಸಿಗೋದು ಹೇಳ್ರಿ ನಂಗೆ ಅಂತ. ಅವಾಗ ಶ್ರೀಪಾಲ್ ರಾಜ ಹೇಳ್ತಾನೆ, ನನ್ನ ಪರಿಚಯ ಹಿಂಗ್ ಬೇಕು, ನನ್ನ ಪರಿಚಯ ನಿಮ್ಗೆ ಬೇಕಾದ್ರೆ ಆ ಸಮುದ್ರ ದಂಡೆಯಲ್ಲಿ 500 ಜಹಾಜ ನಿಂತಿದ್ದಾವೆ. ಆ ಜಹಾಜಲ್ಲಿ ಒಬ್ಬಳು ರಾಜಕನ್ಯೆ ಇದ್ದಾರೆ, ಅವಳ ಹೆಸರು ರೈನಾ ಮಂಜುಸ. ಅವಳ ಹತ್ರ ಹೋಗಿ ಕೇಳು, ಅವಳು ನನ್ನ ಪರಿಚಯ ಕೊಡ್ತಾಳ. ಅವ ಗುಣಮಾಲ ಓಡಿ ಹೋಗ್ತಾಳ, ತನ್ನ ಸಖಿಯರನ್ನ ಕರ್ಕೊಂಡು ಓಡಿ ಹಂಗೆ ಹೋಗಂಗಿಲ್ಲ, ಚೀರ್ಕೊಂತ ಹೋಗ್ತಾಳೆ. ಏನ್ ಚೀರ್ತಾಳೆ? ರೈನ ಮಂಜುಸ ಚೀರ್ತಾಳೆ. ರೈನ ಮಂಜುಸ ಎಲ್ಲಿದೆ ಹೊರಗೆ ಅಂತ ಹೇಳ್ತಾಳೆ. ರೈನ ಮಂಜುಸ, ನನ್ನ ಪತಿ ಶ್ರೀಪಾಲನ ಪರಿಚಯ ಏನು ಹೇಳು, ಪರಿಚಯ ಏನು ಅವ್ರದ್ದು? ರೈನ ಮಂಜುಸಗೆ ಕೇಳಿ ಬರ್ತದೆ, ಎಲ್ಲಿ ಜಹಾಜಲ್ಲಿ ಕುಂತವಳಿಗೆ ಕೇಳಿ ಬರ್ತದೆ, ತನ್ನ ಪತಿಯ ಹೆಸರನ್ನು ಯಾರು ತಗೊಂತ ಇದ್ದಾರಲ್ಲ, ಶ್ರೀಪಾಲನ ಪತಿ ಅಂತ ಹೇಳ್ತಿದ್ದಾರಲ್ಲ ಯಾರು ಅಂತ ಹೇಳಿ ಹೊರಗೆ ಬರ್ತಾಳೆ. ಹೊರಗೆ ಬಂದು ನೋಡ್ತಾಳೆ, ಗುಣಮಾಲ ಅಂತಕ್ಕಂಥ ರಾಣಿಯ ತಲೆಯೆಲ್ಲ ಬಿಚ್ಚಿ ಹರಡೋಗಿದೆ, ಮೈ ಎಲ್ಲ ಧೂಳಾಗಿದೆ, ಓಡಿ ಓಡಿ ಯಾಳು ಹುಚ್ಚದಂಗೆ ಕಾಣ್ತಾಳೆ. ಅವಾಗ ನನ್ನ ಪತಿ ಶ್ರೀಪಾಲನ ಪರಿಚಯ ಯಾರಿಗೆ ಗೊತ್ತಿದೆಯೋ ಕೇಳ್ತಾ ಇದ್ದಾಳೆ. ಶ್ರೀಪಾಲ ಇವಳ ಪತಿ ಹೆಂಗಾದ ವಿಚಾರ ಮಾಡ್ತಾಳೆ, ಯಾರು? ರೈನ ಮಂಜುಸ. ಅವಾಗ ಹೊರಗೆ ಬಂದು ಕೇಳ್ತಾಳೆ, ಗೆಳತಿ ಏನು ಹೇಳ್ತಾ ಇದ್ದೀನಿ ನೀವು, ಯಾರ ಪತಿ ಶ್ರೀಪಾಲ? ಅವಳೆಲ್ಲ ಹೇಳ್ತಾರೆ, ನನ್ನ ಪತಿ ಶ್ರೀಪಾಲನಿಗೆ ಮೃತ್ಯುದಂಡದ ಆಜ್ಞೆ ಆಗಿದೆ. ನನ್ನ ತಂದೆಯಾದಂಥ ರಾಜನ ಆಜ್ಞೆಯಿಂದ ಅವನಿಗೆ ಮೃತ್ಯುದಂಡ ಆಜ್ಞೆ ಆಗಿದೆ. ಅವರ ಸ್ಮಶಾನಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕಾಗಿ ಅವರ ಪರಿಚಯ ಬೇಕಾಗಿದೆ ನನಗೆ ಅಂತ ಹೇಳ್ತಾರೆ. ಹೌದಾ, ಶ್ರೀಪಾಲ ರಾಜನಿಗೆ ಮೃತ್ಯುದಂಡ ಆಜ್ಞೆ ಆಗಿದೆಯಾ? ಹಾಗಾದ್ರೆ ನಾ ಇಲ್ಲಿ ಪರಿಚಯ ಕೊಡಂಗಿಲ್ಲ, ಅಲ್ಲೇ ಬರ್ತೀನಿ ರಾಜಾಂಗಣದಲ್ಲಿ ಅಂತ ಹೇಳ್ತಾಳೆ. ಅವಾಗ ರೈನ ಮಂಜುಸ ಮತ್ತೆ ಗುಣಮಾಲ ಇಬ್ರು ಸೇರಿ ರಾಜ ದರ್ಬಾರ ಹೋಗ್ತಾರೆ. ರಾಜ ದರ್ಬಾರದ ಹೋಗಿ ರಾಜನಿಗೆ ಪರಿಚಯ ಕೊಡ್ತಾರೆ. ಏನ್ ಪರಿಚಯ ಕೊಡ್ತಾರೆ? ಶ್ರೀಪಾಲ ರಾಜನಿಗೆ ಮೃತ್ಯುದಂಡದ ವ್ಯವಸ್ಥೆ ಯಾಕಾಗಿದೆ ಅಂತ ಕೇಳಿದ ನಂತರ ಅದೆಲ್ಲ ಹೇಳ್ತಾರೆ. ಇವನು ನೀಚ್ ಕೂತಾವ, ಆದಿವಾಸಿ ಅಂತ ನನಗೆ ಹೇಳಿಲ್ಲ. ನನ್ನ ಗುಣವತಿಯಾದಂಥ ಶೀಲವತಿಯಾದಂಥ ಗುಣಮಾಲ ಕನ್ಯೆಯನ್ನ ವಿವಾಹ ಆಗಿದ್ದಾನೆ, ಇವನಿಗೆ ಮೃತ್ಯುದಂಡ ಸಿಗೋದು ಸರಿ ಇದೆ ಅಂತ ಹೇಳ್ತಾನೆ ರಾಜ. ಈ ರಾಜನ್ ನನ್ನ ಮಾತು ಕೇಳು ಅಂತ ಹೇಳಿ ರೈನ ಮಂಜುಸ ಹೇಳ್ತಾಳೆ, ನಾನು ಕೂಡ ಶ್ರೀಪಾಲ ರಾಜನ 2ನೇ ರಾಣಿ ಇದ್ದೇನೆ. ನನ್ನ ಹೆಸರು ರೈನ ಮಂಜುಸ. ಶ್ರೀಪಾಲ ರಾಜ ಚಂಪಾಪುರಿ ನಗರದ ಹರಿದಮನ ರಾಜನ ಮಗ. ಅವನಿಗೆ ವ್ಯಾಧಿಯಾದ್ರಿಂದ ಅವನನ್ನು ಬಹುಪಾಲ ರಾಜ ತನ್ನ ಮಗಳನ್ನು ಹಠದಿಂದ ಕೊಟ್ಟು ಮದುವೆ ಮಾಡಿ ಅವನನ್ನ ಅಟಿಗೆ ಕಳಿಸಿಕೊಟ್ಟಿದ್ರು. ಪುಣ್ಯೋದಯದಿಂದ ಸಿದ್ಧಚಕ್ರ ಆರಾಧನೆಯಿಂದ ಅವನಿಗೆ ಕುಷ್ಠರೋಗ ದೂರಾಗಿ ಕಾಮದೇವನ ರೂಪವನ್ನು ತಾಳಿದ್ದಾನೆ. ಅವನೇ ಈಗ ನಿಮ್ಮ ಕನ್ಯೆಯನ್ನ ಮದುವೆಯಾಗಿದ್ದಾನೆ, ಅವರಲ್ಲಿ ಏನೂ ದೋಷ ಇಲ್ಲ, ಅವರು ನಿರ್ದೋಷಿ ಇದ್ದಾರೆ ಅಂತ ಹೇಳಿ ಸಾಕ್ಷಿ ಕೊಡ್ತಾಳೆ. ಅವಾಗ ರಾಜನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಹೋಗಿ ಅವನಿಗೆ ಅಳು ದುಃಖ ಎಲ್ಲ ಬರ್ತದೆ. ಅವಾಗ ಓಡಿ ಹೋಗಿ ಶ್ರೀಪಾಲ ರಾಜನ ಕಾಲಿಗೆ ಬರ್ತಾನೆ. ರಾಜ, ನನ್ನದು ತಪ್ಪಾಗಿದೆ, ನಿಮ್ಮ ಪರಿಚಯ ಇಲ್ಲದೆ ನಿಮ್ಮನ್ನು ನಾವು ಮೃತ್ಯುದಂಡಕ್ಕೆ ಆಜ್ಞೆ ಕೊಟ್ಟಿದ್ದೇವೆ, ನಮ್ಮನ್ನು ಕ್ಷಮಿಸಬೇಕು, ಮತ್ತೆ ವಾಪಸ್ ಬಂದು ನಿಮಗೆ ಅರ್ಧ ರಾಜ್ಯವನ್ನು ಕೊಡ್ತೇವೆ, ಸ್ವೀಕಾರ ಮಾಡಬೇಕು ಅಂತೇಳಿ ಬೇಡ್ಕೊಂತಾನೆ. ಶ್ರೀಪಾಲ ಹೇಳ್ತಾನೆ, ರಾಜನ್ ತಮ್ಮದೇನು ತಪ್ಪಿಲ್ಲ ಇದರಲ್ಲಿ,
ತಮ್ಮದು ಎಳ್ಳಷ್ಟು ತಪ್ಪಿಲ್ಲ. ಇದು ನನ್ನ ಪೂರ್ವಾರ್ಜಿತ ಕರ್ಮದ ತಪ್ಪಿದೆ. ಪೂರ್ವದಲ್ಲಿ ಮಾಡಿದಂತ ಕರ್ಮ ಯಾರನ್ನೂ ಬಿಡಂಗಿಲ್ಲ, ಯಾರನ್ನು ಬಿಡಂಗಿಲ್ಲ. ಪುರುಷಾರ್ಥ ಮಾಡಿ ಗೆಲ್ಲಬೇಕಾದದ್ದಿದೆ. ಅದಕ್ಕಾಗಿ ನಾವೇ ಮಾಡಿ ನಮ್ಮ ಕರ್ಮನ ನಾವೇ ಗೆಲ್ಲಬೇಕು. ಸಂತಾಶೀಲರಿಂದನೇ ಈ ಕರ್ಮ ಗೆಲ್ಲಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಅವಾಗ ರಾಜನಿಗೆ ಅವನ ಮೇಲೆ ಮತ್ತೂ ಶ್ರದ್ಧಾ ಆಗ್ತದೆ. ಇವು ಸಾಮಾನ್ಯ ಪುರುಷ ಅಲ್ಲ, ಮಹಾಪುರುಷ ಇದ್ದಾನೆ, ವಿದ್ವಾನ ಇದ್ದಾನೆ, ಅಜ್ಞಾನಿ ಅಲ್ಲ, ಜ್ಞಾನಿ ಇದ್ದಾನೆ. ಇವನನ್ನು ನಾನು ಪಡ್ಕೊಂಡು ನಾನು ಧನ್ಯನಾದೆ ಅಂದ್ಬಿಟ್ಟು ಮತ್ತೆ ಕ್ಷಮಾ ಮಾಡಿ ಅವನ ಕಾಲಿಗೆ ಬಿದ್ದು ಮತ್ತೆ ಆನೆ ಕುದುರೆ ಮೇಲೆ ಮೆರವಣಿಗೆ ಮಾಡಿಸ್ಕೊಂತ ರಾಜ ರಾಣಿಯರನ್ನ ಅರಮನೆಗೆ ಕರ್ಕೊಂಡು ಬಂದು ಮತ್ತೆ ಪುನಃ ಅವನಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ನಾನು ಅವನ ರಾಜನಾಗಿ ಮಾಡ್ತಾರೆ. ಮತ್ತೆ ಧವಲ ಶೆಟ್ಟಿ ಹೇಳಿದಂತ ಮಾತು ನೆನಪಿತ್ತು ರಾಜನಿಗೆ. ಅವನೇ ಇದೆಲ್ಲ ಕುತಂತ್ರ ಮಾಡುವಂತ ಗೊತ್ತಾಯ್ತು. ಅವಾಗ ರಾಜ ಅವನನ್ನ ಸಮುದ್ರ ದಂಡೆಯಿಂದ ರಾಜ ದರ್ಬಾರ್ ತನಕ ರೋಡಲ್ಲಿ ಎಳ್ಕೊಂಡು ಬರ್ತಾರೆ. ಆಳುಗಳು ಹೋಗಿ, ರಾಜನ ದೂತರು ಹೋಗಿ ಅವನನ್ನು ಡಾಂಬರ್ ರಸ್ತೆಯಲ್ಲಿ ಎಳ್ಕೊಂಡು ಬರ್ತಾರೆ. ಏನಾಗಿರ್ಬೇಕು ಒಂದು ಕತೆ. ಅವಾಗ ಏನಾಯ್ತು, ಎಳ್ಕೊಂಡು ಬರುವಾಗ ಅವನ್ನೆಲ್ಲ ಚರ್ಮೆಲ್ಲ ಸುತ್ತು ಹೋಗಿತ್ತು. ಕರ್ಕೊಂಡು ಬಂದು ರಾಜ ದರ್ಬಾರದಲ್ಲಿ ನಿಲ್ಲಿಸ್ತಾರೆ. ಇವನಿಗೆ ಯಾವ ಶಿಕ್ಷೆ ಕೊಡೋದು ಕೇಳ್ತಾರೆ. ರಾಜ ಹೇಳ್ತಾನೆ, ಇವನನ್ನು ಮೃತ್ಯುದಂಡ ಶಿಕ್ಷೆ ಕೊಡಿ ಅಂತಾನೆ. ಅವಾಗ ಶ್ರೀಪಾದ ಅಲ್ಲೇ ಕುತ್ಕೊಂಡಿರ್ತಾನೆ, ಕೈ ಮುಕ್ಕೊಂಡು ಹೇಳ್ತಾನೆ, ಈ ರಾಜನ್, ಯಾರ್ದು ಕರ್ಮ ಉದಯ ಇರುವಾಗ ಯಾರದ್ದು ಮೃತ್ಯುದಂಡ ಕೊಡೋದು ತಪ್ಪಾಗಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನೋಡ್ರಿ, ಮಹಾಪುರುಷರಿಗೆ ಹೇಳ್ತಾರೆ, ಕ್ಷಮಾ ವೀರಸ್ಯ ಭೂಷಣಂ. ಕ್ಷಮವೇ ವೀರರ ಭೂಷಣವಾಗಿರ್ತದೆ. ವೀರ ಪುರುಷನಿಗೆ ಎಷ್ಟು ಕ್ಷಮಾ ನೋಡ್ರಿ. ಸಮುದ್ರದಲ್ಲಿ ಕೆಳಗಿದ ಮತ್ತು ಮೃತ್ಯು ದಂಡ ಕೊಡ್ಲಿಕ್ಕೆ ನಾಟಕ ಮಾಡಿ ಷಡ್ಯಂತ್ರ ತಂತ್ರಗಳನ್ನ ಮಾಡಿ ಮೃತ್ಯು ದಂಡ ಕೂಡ ಹಚ್ಚಿದ, ಆದರೂ ಕೂಡ ಕ್ಷಮಾ ಮಾಡ್ತಾ ಇದ್ದಾರೆ. ಧವಲ ಶೆಟ್ಟಿಯನ್ನ ಅವನಿಗೆ ಜೀವನ ದಾನವನ್ನು ಕೊಡಬೇಕು, ನನ್ನ ಇಚ್ಛೆ ಇದೆ ರಾಜರೇ, ಮೃತ್ಯುದಂಡದ ಆಜ್ಞೆಯನ್ನು ವಾಪಸ್ ತಗೋಬೇಕು ಅಂತೇಳಿ ಬೇಡ್ಕೊಳ್ತಾರೆ. ಯಾರು? ಶ್ರೀಪಾದ. ಅವಾಗ ಬೇಡ್ಕೊಂಡು ಅವನು ಬಂಧನದಿಂದ ಬಿಡಿಸ್ತಾರೆ. ಬಿಡುಗಡೆ ಆದ ನಂತರ ಅವನನ್ನು ಧವಲ ಶೆಟ್ಟಿ ಹೋಗಿ ಶ್ರೀಪಾದನ ಪಾದವನ್ನ ಹಿಡ್ಕೊಂಡು ಕ್ಷಮಾ ತಗೊಂಡು ಗೋಳಾಡ್ತಾನೆ, ಅಳ್ತಾನೆ. ನಾನು ದೊಡ್ಡ ತಪ್ಪು ಮಾಡಿದೆ, ನಿಮ್ಗೆ ಮುಖ ತೋರಿಸ್ಲಿಕ್ಕೆ ಯೋಗ್ಯ ಇಲ್ಲ ನಾನು, ಅದಕ್ಕಾಗಿ ನನಗೆ ಮೃತ್ಯುದಂಡ ಕೊಡುವುದೇ ಸರಿ ಇದೆ. ಅದಕ್ಕಾಗಿ ನಾನು ಸ್ವತಃ ಹೇಳ್ತೇನೆ ರಾಜರಿಗೆ, ನನಗೆ ಮೃತ್ಯುದಂಡ ಬೇಕು ಅಂತ ಹೇಳ್ತೇನೆ ಅಂತ. ಅವಾಗ ಎಲ್ಲರಿಗೂ ದಯಾ ಬರ್ತದೆ. ಶೇಠಿಯ ಪತ್ನಿ ಏನ್ ಹೇಳ್ತಾಳೆ, ರಾಣಿ, ಅವಳು ಕೂಡ ಪತಿ ಭಿಕ್ಷೆಯನ್ನು ಬೇಡ್ಕೊಳ್ತಾಳೆ. ಅವರನ್ನ ಹಾಗೆ ಬಿಟ್ಟು ಅವನ ಜೀವದಾನ ಕೊಟ್ಟು ಶೇಠಿಗೆ, ಮತ್ತೆ ನೀವೇನು ನಿಮ್ಮ ಜಹಾಜ್ ಏನಿದೆ, ನಿಮ್ಮ ಪರಿವಾರ ಏನಿದೆ, ಅವನ್ನೆಲ್ಲ ಕರ್ಕೊಂಡು ಹೋಗಿ ಅಂತಾನೆ. ಅವಾಗ ರಾಜ ಹೇಳ್ತಾನೆ, ಎಲ್ಲರೂ ಶ್ರೀಪಾಲನ ಆಜ್ಞೆಯಲ್ಲಿ ಇರಬೇಕು ಅಂತೇಳಿ ಘೋಷಣೆ ಮಾಡ್ತಾನೆ ರಾಜ. ಅವೆಲ್ಲರೂ ಅದಕ್ಕೆ ಒಪ್ಪಿಕೊಂತಾರೆ. ಶ್ರೀಪಾಲ ರಾಜನ ಆಜ್ಞೆಯಲ್ಲಿರುವ ಹಾಗೆ ಅವರೆಲ್ಲರದು ಅವರಿಗೆ ಬಂಧನಲ್ಲಿ ಇಟ್ಟು ಅವರ ಪಾಡಿಗೆ ಅವರು ಕಳಿಸ್ಕೊಡ್ತಾರೆ. ಆವಾಗ ಶ್ರೀಪಾಲ ರಾಜ ಗುಣಮಾಲನ ಮನೆಯಲ್ಲಿ ಬಹಳಷ್ಟು ದಿವಸ ಕಳೀತಾ ಇರ್ತಾನೆ, ಸುಖದಲ್ಲಿ ಇರ್ತಾನೆ. ಆವಾಗ ಕುಂಡನಪುರ ಅಂತೇಳಿ, ಕುಂಡನಪುರವೇ ಇರ್ಬೋದು ಬಹುಶಃ, ಅಲ್ಲೊಬ್ಬ ರಾಜ ಇರ್ತಾನೆ. ಅವನಿಗೆ 200 ಕನ್ಯೆಯರು ಇರ್ತಾರೆ. 200 ಕನ್ಯೆಯರು. ಆ 200 ಕನ್ಯೆಯರನ್ನ ತದ್ಗವ ಮೋಕ್ಷಗಾಮಿಗೆ ಕೊಡಬೇಕು ಅಂತೇಳಿ ಅವನು ಸಂಕಲ್ಪ ಮುನಿಗಳಿಂದ ಕೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತಾನೆ. ಅವಾಗ ಆ ರಾಜ ದೂತರನ್ನ ಕಳಿಸ್ಕೊಡ್ತಾನೆ. ಇಲ್ಲಿಗೆ ಶ್ರೀಪಾಲನ ಹತ್ರ. ಶ್ರೀಪಾಲ ರಾಜವರೇ, ನಿಮ್ಮಂತ ಸೂರ ವೀರ ತದ್ಗವ ಮೋಕ್ಷಗಾಮಿ, ನಿಮಗೆ ಕುಂಡನಪುರದ ರಾಜ ತನ್ನ ಸುಂದರವಾದಂತ 100 ಕನ್ಯೆಯರನ್ನ 200 ಕನ್ಯೆಯರನ್ನ ಕೊಡ್ಬೇಕಂತ ಬಯಸಿದ್ದಾನೆ.
ಅದಕ್ಕಾಗಿ ತಾವು ಬಂದು ಸ್ವೀಕಾರ ಮಾಡಬೇಕಂತೆ ಅಂತ ಹೇಳಿ ಬಂದು ಕೇಳ್ಕೊಳ್ತಾರೆ. ಆವಾಗ ವಿಚಾರ ಮಾಡ್ತಾನವ, ಇದು ನನ್ನ ಪುಣ್ಯ ಉದಯ ಇರಬಹುದು, ಅದಕ್ಕಾಗಿ ಹೋಗೋದು ಸರಿ ಇದೆ ಅಂತ ಹೇಳಿ ರಾಜನನ್ನು ಕೇಳಿಕೊಂಡು, ತನ್ನ ಗುಣಮಾಲ ರಾಣಿಯನ್ನು ಕೇಳಿಕೊಂಡು, ರಾಯಣ ಮಂಜುಷನನ್ನು ಕೇಳಿಕೊಂಡು ಹೋಗಿ ಆ ಕುಂಡನಪುರದಲ್ಲಿರ್ತಕ್ಕಂಥ ರಾಜನ 2-3 ಕನ್ಯೆಯನ್ನು ಮದುವೆ ಆಗ್ತಾರೆ. ಎಷ್ಟಾದರೂ 203 ಕನ್ಯೆಯರು, ಹೌದಲ್ಲ? ಅವರನ್ನ ಕನ್ಯೆಯನ್ನು ಮದುವೆಯಾಗಿ ಆ ಕುಂಡನಪುರದಲ್ಲಿ ಬಹಳಷ್ಟು ದಿವಸ ಅಲ್ಲೇ ಇದ್ದು ಆ ರಾಜ್ಯದ ಪ್ರಜೆಗಳ ಮನಸ್ಸನ್ನೆಲ್ಲ ಗೆಲ್ತಾನೆ. ಅಷ್ಟು ಪ್ರೀತಿಯಿಂದ ರಾಜ್ಯ ಆಳ್ತಾನೆ. ಆವಾಗ 200 ಕನ್ಯೆಯರು ಕೊಟ್ಟಂತ ರಾಜ ಅವರಿಗೂ ಅಷ್ಟೇ ಸಂಪತ್ತಿನ ಕೊಟ್ಟಿರ್ಬೇಕಲ್ಲ. ಎಷ್ಟೆಷ್ಟು ಸಂಪತ್ತಿ ಕೊಡ್ಬೇಕು, ಅದೆಲ್ಲ ಶ್ರೀಪಾಲನಿಗೆ ತಕ್ಕದ್ದು. ಅದಕ್ಕಾಗಿ ಆ ಶ್ರೀಪಾಲ ರಾಜ ಇಷ್ಟೆಲ್ಲ ಸಂಪತ್ತಿಯನ್ನ ತಗೊಂಡು ಅಲ್ಲೇ ಸುಖವಾಗಿ ಬಹಳಷ್ಟು ದಿವಸ ಕಳಿತಾನೆ. ಆಮೇಲೆ ಅಲ್ಲೇ ಇರುವಾಗ ಚಂಪಾಪುರದಲ್ಲಿ ಇರ್ತಕ್ಕಂಥ ರಾಜ, ಅವನಿಗೆ 1,000 ಕನ್ಯೆಯರಿರ್ತಾರೆ. ಎಷ್ಟು ಹೇಳ್ತಾರೆ? 1,000 ಕನ್ಯೆ. ಇವನ ಪ್ರಭಾವನೆ ನೋಡಿ, ಇವನ ವೀರತ ಸೂರ್ತವನ್ನ ನೋಡಿ ರಾಜನು ಕೂಡ ಅಲ್ಲಿಂದ ಪತ್ರ ಬರೆದು ಶ್ರೀಪಾಲರಾಜನ ಕರ್ಕೊಂಡು ಅವರ ಕನ್ಯೆಯನ್ನು ಕೂಡ ಮದುವೆ ಮಾಡ್ತಾರೆ. ಅವನು ಕೂಡ ಸಂಪತ್ತಿ, ಆನೆ, ಕುದುರೆ, ಆಳುಗಳನ್ನ, ಸೈನ್ಯನ್ನ ಎಲ್ಲ ಕೊಟ್ಟು ಅವನನ್ನ ಬಹಳ ಸ್ವಾಗತ ಮಾಡ್ತಾನೆ. ಮತ್ತೆ ಅಲ್ಲಿ ಹೋಗಿ ಒಂದಿಷ್ಟು ದಿವಸ ಇದ್ದು ಅಲ್ಲಿಂದ ಮತ್ತೆ ಆಜು ಬಾಜಲು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ರಾಜರು ಬಂದು ತಮ್ಮ ಕನ್ಯೆ ರತ್ನಗಳನ್ನ ಕೊಟ್ಟು ಶ್ರೀಪಾಲನಿಗೆ ದೊಡ್ಡ ರಾಜಾದಿರಾಜ ಕೋಟಿ ಭಟ್ ಶ್ರೀಪಾಲ ಈ ಪದವಿ ಕೂಡ ಅವರಿಗೆ ಒದಗುತ್ತದೆ. ಅಲ್ಲಿಂದ ಅವರನ್ನೆಲ್ಲ ಕರ್ಕೊಂಡು ಮತ್ತೆ ಎಲ್ಲಿ ಬರ್ತಾನೆ? ಇಲ್ಲಿ ರಾಯಣ ಮಂಜುಷ ಮತ್ತೆ ಗುಣಮಾಲ ಇವ್ರ ಹತ್ರ ಬರ್ತಾರೆ. ಅವರೆಲ್ಲ ಸೈನ್ಯ ಎಲ್ಲ ಅಷ್ಟೊತ್ತಿಗೆ ಎಷ್ಟೋ ಕನ್ಯೆಯರಾಗಿದ್ರು, ಎಷ್ಟೋ 7,000 ಎಷ್ಟು ಕನ್ಯೆಯರಾಗಿದ್ರು ಇಲ್ಲಿ ಬರೋ ತನಕ. ಅವಾಗ ಇಲ್ಲಿ ಬಂದು ಇವರನ್ನ ಭೇಟಿಯಾಗಿ ಬಹಳಷ್ಟು ದಿವಸ ಇಲ್ಲೇ ಅವ್ರನ್ನ ಇಟ್ಕೊಂಡು ಆಮೇಲೆ ಬಹಳಷ್ಟು ಸುಖದಲ್ಲಿ ಇದ್ದು ಅಷ್ಟೊತ್ತಿಗೆ ಒಂದು ಸರಿ ಏನಾಗುತ್ತೆ, ಶ್ರೀಪಾಲನಿಗೆ ನೆನಪಾಗುತ್ತೆ, ಇನ್ನು ಕೇವಲ ಸ್ವಲ್ಪ ದಿವಸ ಉಳಿದಿದೆ, ನಾನು ಎಲ್ಲಿ ಉಜ್ಜಯಿನಿ ನಗರಕ್ಕೆ ಹೋಗಿಲ್ಲ ಅಂತಂದ್ರೆ ಮೈನಾಸುಂದರಿ ಆರಿಕಾ ದೀಕ್ಷಾ ತಗೊಳ್ತಾಳೆ. ಈ ಮಾತು ನೆನಪು ಬರ್ತದೆ. ಅಲ್ಲಿಂದ ಸ್ವಲ್ಪ ಮಂಕನಾಗಿ ಕುತ್ಕೊಂಡಾಗ ರಾಣಿಯರೆಲ್ಲ ಕೇಳ್ತಾರೆ, ಗುಣಮಾಲ ಇತ್ಯಾದಿ ರಾಣಿಯರು ಕೇಳ್ತಾರೆ, ಯಾಕ್ರಿ ರಾಜರೇ ಇಷ್ಟೆಲ್ಲ ಒಂದು ಸಂಪತ್ತಿ ಸುಖ ಸಮೃದ್ಧಿ ಸಿಕ್ಕಿದ್ರು ಕೂಡ ದೇವಕನ್ಯರಂಗೆ ಸಂಖ್ಯಾತ ರಾಣಿಯರಿದ್ರು ಕೂಡ ನಿಮ್ಗೆ ಚಿಂತೆ ಏಕೆ ಅಂತ ಕೇಳ್ತಾರೆ. ಅವಾಗ ಉತ್ತರ ಹೇಳ್ತಾನೆ, ಇನ್ನು ಸ್ವಲ್ಪ ದಿವಸ ಇಷ್ಟ ಉಳಿದಿದೆ, ನಾನು ನಿಮ್ಮ ಸಖಿಯಾದಂತ ಮೈನಾಸುಂದರಿ ಮಾತು ಕೊಟ್ಟು ಬಂದಿದ್ದೇನೆ, ಹೋಗಲೇಬೇಕು, ಅದಕ್ಕಾಗಿ ತಮ್ಮೆಲ್ಲರ ಪರವಾನಿಗೆ ಬೇಕು ಅಂತ ಕೇಳ್ತಾರೆ. ಆಯ್ತು ಹೋಗೋಣಲ್ಲ ಎಲ್ಲರೂ ಅಂತ ಹೇಳ್ತಾರೆ. ಅವಾಗ ಎಲ್ಲ ರಾಜರನ್ನು ಬೇಡ್ಕೊಂಡು ಅವರಿಂದ ಅಪ್ಪಣೆ ತಗೊಂಡು ತನ್ನ ಸೈನ್ಯವನ್ನ ಅಲ್ಲಿಂದ ಶುರು ಮಾಡ್ತಾನೆ. ಹೋಗ್ತಾ 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 ಇಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಹೋಗ್ತಿದ್ದ ಅಲ್ಲಲ್ಲಿ ಎಲ್ಲ ಸಂಪತ್ತಿ, ರತ್ನ, ಬಂಗಾರ, ಆನೆ, ಕುದುರೆ, ಕನ್ಯೆ ಎಲ್ಲವನ್ನು ಕೊಡ್ತಾ 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 ಉಜ್ಜಯಿನಿ ನಗರದ ಹತ್ರ ಬರೋದ್ರೊಳಗೆ ಎಷ್ಟು ಕನ್ಯೆಯರಾದ್ರು? ಬಿಡ್ಬಿಟ್ರೆ ನಿಮ್ಗೆ ಯಾರು ಬಿಡ್ಬೇಕು? ಅಲ್ಲ, 14 ಬಾಕಿ ಬಾಳ ಆಗಿದ್ದಾವೆ ಈಗ. 9,000 ಎಷ್ಟು? 8,000 ಅಲ್ಲ, 8,000 ರಾಣಿಯರಾಗ್ಲಿಕ್ಕೆ 7,099 ರಾಣಿಯರಾಗಿವೆ.
7,999. ಒಬ್ಬಳು ಕಮ್ಮಿ ಇದ್ರು ಯಾರು? ಮೈನಾ ಸುಂದರಿಯಲ್ಲಿ ಭೇಟಿಯಾಗಲಿಕ್ಕೆ ನಾಳೆ ಅಂದ್ರೆ ನಾಳೆ ಬೆಳಿಗ್ಗೆ ಅಂತಂದ್ರೆ ಅವನ ಸಮಯ ಬರ್ತದೆ. ನಾಳೆ ಅಂದ್ರೆ ದೀಕ್ಷಿತ ಇದ್ದವಳು ಇದೇ ಚತುರ್ದಶಿಯ ನಾಳೆ ಬರ್ತದಲ್ಲ 33ನೇ ತಾರೀಕು ಚತುರ್ದಶಿಯ ಸಂಜೆ ಸಾರಿ 3ನೇ ತಾರೀಕು 3ನೇ ತಾರೀಕು ಮತ್ತು ಚತುರ್ದಶಿಯ ಸಂಜೆ ಉಜ್ಜಯಿನಿ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಉದ್ಯಾನವನದಲ್ಲಿ ತನ್ನ 8,000 ರಾಣಿಯ ಜೊತೆಗೆ ಸೈನ್ಯದ ಜೊತೆಗೆ ಬಂದು ಬಿಡ್ತಾನೆ. ಹೀಗೆ ಊರಿನ ಹೊರಗಿದೆಯಲ್ಲ ಈ ತರ ಬಿಡ್ತಾನೆ. ಆಮೇಲೆ ಅಲ್ಲಿ ಬಿಟ್ಟು ಸಂಜೆಯಲ್ಲಿ ನಿದ್ರೆ ಬರಂಗಿಲ್ಲ ಅವನಿಗೆ. ಎಲ್ಲ ರಾಣಿಯರು ತಮ್ಮ ಒಂದು ಬಿಡಾರದಲ್ಲಿ ಇರ್ತಾರೆ, ಮಂಟಪ ಹಾಕಿರ್ತಾರೆ. ಇವ ಬೆಳಗಿನ ಜಾವದಲ್ಲಿ 4 ಗಂಟೆಯಲ್ಲಿ ಎದ್ದು ಉಜ್ಜಯಿನಿ ನಗರದ ಹೊರಗಡೆ ಇರ್ತಕ್ಕಂಥ ಅರಮನೆಯಲ್ಲಿ ತನ್ನ ರಾಣಿ ಇರ್ತಾಳೆ, ಯಾರು? ಮೈನಾಸುಂದರಿ. ಅಲ್ಲಿ ಹೋಗ್ತಾನೆ. ಹೋಗಿ ಅರಮನೆಯ ಹೊರಗೆ ನಿಂತು ಕಿಟಕಿಯಲ್ಲಿ ನೋಡ್ತಾನೆ ರಾಣಿ ಏನು ಮಾಡ್ತಿದ್ದಾಳೆ. ರಾಣಿ ತನ್ನ ಅತ್ತೆಯ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ದಾಳೆ. ಏನ್ ಚರ್ಚೆ ಮಾಡ್ತಿದ್ದಾಳೆ? ಅತ್ತೆಯವರೇ, ನಿಮ್ಮ ಮಗ ಬರಬೇಕಾಗಿತ್ತು, ಬಂದಿಲ್ಲ. ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ. ನಾಳೆ ಪೂರ್ಣಿಮಾ ಇದೆ. ನನ್ನದು ದೀಕ್ಷೆ ತಗೊಳ್ಳುವಂತ ತಿಥಿ ನಾಳೆ ಇದೆ. ನಾನು ದೀಕ್ಷೆ ತಗೊಳ್ತೀನಿ. ನನಗೆ ನಿಮ್ಮ ಅಪ್ಪಣೆ ಬೇಕಾಗಿದೆ, ನಿಮ್ಮ ಆಶೀರ್ವಾದ ಬೇಕಾಗಿದೆ. ನನಗೆ ದೀಕ್ಷೆ ತಗೊಳ್ಳಿಕ್ಕೆ ನಾನು ಕ್ಷಮಾ ಮಾಡ್ತಾ ಇದ್ದೀನಿ, ನೀವು ನಮಗೆ ಕ್ಷಮಾ ಮಾಡಿ ಅಂತೇಳಿ ಅತ್ತೆ ಜೊತೆ ಕೇಳ್ಕೊಂಡಿದ್ದಾರೆ. ಅತ್ತೆ ಹೇಳ್ತಾಳೆ, ಏನು ಗೊತ್ತಾ ಮೈನಾ ಸುಂದರಿ, ನಿನಗಂತೂ ವೈರಾಗ್ಯ ಬಂದಿದೆ, ಈ ದೀಕ್ಷೆ ತಗೊಳ್ಳೋದು ಕರೆಕ್ಟ್ ಐತೆ. ಕರೆ ನನಗೆ ವಯಸ್ಸಾಗಿದೆಯಲ್ಲ, ನನ್ನ ಯಾಕೆ ಬಿಟ್ಟು ಹೋಗ್ತೀನಿ ನೀನು? ನಾನು ದೀಕ್ಷೆ ತಗೊಳ್ಳಿದ್ದೀನಿ. ಆದರೆ ಒಂದು ದಿವಸ ನೋಡೋಣ. ನನ್ನ ಮಗ ಮಾತು ಕೊಟ್ಟು ನನ್ನ ಬಂದೇ ಬರ್ತಾನೆ. ಆದರೆ ಒಂದು ದಿವಸ ನನಗೆ ಟೈಮ್ ಕೊಡು ಅಂತೇಳಿ ಅತ್ತೆ ಹೇಳ್ತಾ ಇದ್ದಾಳೆ. ಯಾರಿಗೆ? ಮೈನಾ ಸುಂದರಿಗೆ. ಶ್ರೀಪಾಲ ಕಿಟಕಿಯಲ್ಲಿ ಕೇಳ್ತಾ ಇದ್ದಾಳೆ. 4 ಗಂಟೆ ಅಷ್ಟೊತ್ತಿಗೆ ಹಂಗು ಹಿಂಗು ಶ್ರೀಪಾಲ ಕೇಳ್ತಾ ಅವರು ಚರ್ಚೆ ಕೇಳ್ತಾ ಬೆಳೆದ ಹಾಗೆ ಹೋಯ್ತು. ಹೋಗಿ ಬಾಗಿಲನ್ನ ನಿಧಾನವಾಗಿ ಒತ್ತು. ಬಾಗಿಲು ಕಡಿನೂ ಹಾಕಿಲ್ಲ, ನಿಧಾನ ಹೋಗ್ತಾನೆ. ಬಾಗಿಲು ತೆರೀತದೆ. ಶ್ರೀಪಾಲ ಮುಂದೆ ಕಂಡು ಬರ್ತಾನೆ. ಅತ್ತೆಗೆ, ತನ್ನ ತಾಯಿಗೆ ಅಳು, ದುಃಖ, ಖುಷಿ ಎಲ್ಲರಿಗೂ ಬಂತು. ತನ್ನ ಮಗನನ್ನ ಅಪ್ಪಾಗಿ ಹಿಡ್ಕೊಂಡು ಅಳಕಳಿತಾಳೆ. ಯಾರು? ಆ ದೃಶ್ಯವನ್ನ ನೋಡಿದ್ರೆ ಯಾರ ಕಣ್ಣಲ್ಲೂ ನೀರು ಬರಲ್ಲ, ಅವ್ರ ಕಣ್ಣಲ್ಲೂ ನೀರು ಬರಲ್ಲ. ಆ ತರ ದೃಶ್ಯ ಐತಿನ ಶಾಸ್ತ್ರದಲ್ಲಿ ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ. ಶಾಸ್ತ್ರ ಓದ್ರಿ, ಯಾರ್ಯಾರು ಓದ್ತಿರಲ್ಲ, ಒಬ್ಬರೇ ಓದ್ತಾ ಕೂತ್ಕೊಂಡ್ರೆ ಗ್ಯಾರಂಟಿ ನೀವು ಅಷ್ಟೇ ಹೇಳ್ತೀರಿ ಅಂತ ದೃಶ್ಯ ಇದೆ. ತಾಯಿ ಎಷ್ಟೋ ದಿವಸದಿಂದ ಮಗನನ್ನ ನೋಡಿರ್ಲಾಯಿತು. ತಾಯಿಯ ಹೃದಯದಲ್ಲಿ ಮಗನ ಬಗ್ಗೆ ಪ್ರೀತಿ, ದುಃಖ, ಖುಷಿ ಎಲ್ಲದೂ ಕೂಡಿ ಬಂದು ತಾಯಿ ಮಗನನ್ನ ಅಪ್ಪ ಹಿಡ್ಕೊಂಡು ಅಳಕಳಿತಾಳೆ. ಈ ಕಡೆ ತನ್ನ ರಾಣಿ ಯಾರು? ಮೈನಾ ಸುಂದರಿ ಕಾಲು ಹಿಡ್ಕೊಂಡು ತನ್ನ ಕಣ್ಣ ನೀರಿಂದ ಪಾದವನ್ನ ತುಳಿತಿದ್ದಾಳೆ. ಇಂಥ ಪತಿ ಇದ್ರೆ ಜಗತ್ತಿನಲ್ಲಿ ಎಲ್ಲರ ಸತಿಯರ ಕಲ್ಯಾಣ ಆಗ್ತದೆ. ಕೊಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು, ನಿಶ್ಚಯಿಂದಲೇ ಪೋಪಿನಲ್ಲಿಗೆ ಕಷ್ಟ ಕಡಿಯುವುದು ಖಂಡಿತ. ಯಾರ ಕಥೆ ಇದು? ಕೋಟಿಯ ಕಥೆ. ಒಂದು ಆಕಳಿಗೆ ಇಷ್ಟು ಬುದ್ಧಿ ಇರ್ತದೆ. ಕೊಟ್ಟ ಮಾತಿಗೆ ತಪ್ಪದಿಲ್ಲ. ನಾನು
ಕೆಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಶ್ಚಯಿಂದಲಿ ಪೋಪೆನಲ್ಲಿಗೆ ಕಷ್ಟ ಕಡಿಯುವುದು ಖಂಡಿತ ಅಂತೇಳಿ ಯಾರು ಹೇಳ್ತಾರೆ? ಮಗುವಿಗೆ ಹೇಳ್ತಾರೆ. ಅಮ್ಮ ನೀನು ಸಾಯಲೇಕೆ, ನಮ್ಮ ತಬ್ಬಲಿ ಮಾಡಲೇಕೆ, ಸುಮ್ಮನೆ ಇರು ಎನ್ನುತ್ತ ಅಮ್ಮನಿಗೆ ಕರು ಹೇಳಲು ಅಂತ ಹೇಳಿದಂತ ಮಾತು ಹೇಳ್ತಾರೆ. ಆವಾಗ ಆಕ ಹೇಳ್ತದೆ ತನ್ನ ಗೆಳತಿಯರಿಗೆ, ಏನ್ ಹೇಳ್ತದೆ ಗೊತ್ತಾ? ಅಕ್ಕಗಳಿರ ಅಮ್ಮಗಳಿರ, ನನ್ನ ಒಡ ಒಟ್ಟಕ್ಕಗಳಿರ, ನಿಮ್ಮ ಕಂದವನೆಂದು ಕಾಣಿರಿ ತಬ್ಬಲಿ ಕರುವನು, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ, ನಿಮ್ಮ ಕಂದವನೆಂದು ಕಾಣಿರಿ ತಬ್ಬಲಿ ಕರುವನು. ಆ ಕಡೆ ಗೊತ್ತಾಗುತ್ತೆ. ಆ ಕಥೆಯನ್ನು ಕೇಳಿದ್ರೆ ಗೋವಸ್ತ ಅಂತ ಹೇಳ್ತಿಲ್ಲ, ತನ್ನ ಮಗನ ಮೇಲೆ, ತನ್ನ ಪತಿಯ ಮೇಲೆ, ತನ್ನ ಬಂಧು ಬಾಂಧವರ ಮೇಲೆ ಎಷ್ಟು ವಾಸ್ತವ್ಯ ಇರಬೇಕು ಅಂತೇಳಿ ಆ ಕಡೆ ಕಲಿಬೇಕು ನಾವು. ಮತ್ತೆ ಹೇಳ್ತಾರೆ ಆ ಒಂದು ಶ್ರೀಪಾಲನ ಕಥೆಯಲ್ಲಿ ಇಷ್ಟೊಂದು ದುಃಖ ಆಗ್ತಾ ಇದ್ರು ಕೂಡ ಶ್ರೀಪಾಲ್ ಗಂಭೀರದಿಂದ ವೀರ ಸೂರನಾಗಿ ನಿಂತಿದ್ದಾನೆ, ವೈರಾಗ್ಯ ರೂಪವನ್ನು ತಾಳಿದ್ದಾನೆ. ಆವಾಗ ತಾಯಿ ತನ್ನ ಭುಜದಿಂದ ಸಡಿಲು ಮಾಡಿದ ನಂತರ ಪತ್ನಿಗೆ ಹೇಳ್ತಾನೆ, ರಾಣಿಗೆ ಹೇಳ್ತಾನೆ, ಹೇ ಮೈನಾಸುಂದರಿ, ನಿನ್ನ ಆರೋಗ್ಯ ಕ್ಷೇಮಕರವಾಗಿದೆ, ತಾಯಿ ನಿಮ್ಮ ಆರೋಗ್ಯ ಚಲೋ ಆಗಿದೆ, ಕರ್ಮದ ಉದಯದಿಂದ ನಿಮ್ಮಿಬ್ಬರನ್ನು ಅಗಲಿ ಬಹಳಷ್ಟು ದಿವಸ ಹೊರದೇಶದಲ್ಲಿ ಇರಬೇಕಾಯಿತು, ನನ್ನನ್ನು ಕ್ಷಮಾ ಮಾಡಿ. ಆದರೆ ಮೈನಾಸುಂದರಿ, ಅಷ್ಟೊತ್ತಿ ಬೆಳಗಾಗಿರ್ತದೆ, 6-7 ಗಂಟೆ ಆಗಿರ್ತದೆ, ಸ್ವಲ್ಪ ಊರು ಹೊರಗಡೆ ವಾಕಿಂಗ್ ಹೋಗಿ ಬರಬೇಡಿ ಅಂತ ಕರೀತಾರೆ. ಯಾರನ್ನ? ಮೈನಾಸುಂದರಿ. ಯಾಕ್ರಿ ಅಂತ ಕೇಳ್ತಾರೆ. ಸ್ವಲ್ಪ ಬನ್ನಿ, ನೀವು ಸ್ವಲ್ಪ ಬನ್ನಿ, ಇಬ್ಬರು ಬನ್ನಿ, ಇಲ್ಲ ಅಂತಂದ್ರೆ ನೀವು ಒಬ್ಬಳೇ ಬಾ, ನಿನಗೇನೋ ತೋರಿಸೋದೈತಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾನೆ. ಎಲ್ಲಿ? ಎಷ್ಟು ಜನ ರಾಣಿಯರ ಹತ್ರ? 8,000 ರಾಣಿಯರ ಹತ್ರ ಕರ್ಕೊಂಡು ಹೋಗಿ ಆ ಸೈನ್ಯ ರಾಣಿಯರನ್ನ ತೋರಿಸಿದ ನಂತರ ಮೈನಾಸುಂದರಿ ಬಹಳ ಖುಷಿ ಆಗ್ತಾರೆ. ನನ್ನ ಪತಿದೇವ ಇಷ್ಟು ವೀರ ಸೂರನಾಗಿದ್ದಾನೆ, ಇಷ್ಟೊಂದು ಪುಣ್ಯಶಾಲಿಯಾಗಿದ್ದಾನೆ ಅಂತ ಹೇಳಿ ಅವಳಿಗೆ ಬಹಳ ಖುಷಿ ಆಗ್ತದೆ. ಅವಾಗ ಎಲ್ಲರನ್ನು ಕೂಡಿ ಮೆಚ್ಚಿ ಅವರಿಂದ ವಾತ್ಸಲ್ಯವನ್ನು ತೋರಿಸಿ ಎಲ್ಲರನ್ನು ಸೈನ್ಯವನ್ನು ಸಹಿತ ಅರಮನೆಗೆ ಕರ್ಕೊಂಡು ಬರ್ತಾರೆ. ಊಟ ಉಪಚಾರ ಆಗ್ತದೆ. ಎಲ್ಲರಿಗೂ ಕೂಡ ಇರ್ಲಿಕ್ಕೆ ಸ್ಥಾನಮಾನವನ್ನು ಕೊಟ್ಟು ಮೈನಾಸುಂದರಿ ಅವರನ್ನ ಸತ್ಕಾರ ಮಾಡ್ತಾಳೆ. ಬಹಳಷ್ಟು ದಿವಸ ಅಲ್ಲೇ ಇದ್ದು ಮೈನಾಸುಂದರಿಯ ಜೊತೆಯಲ್ಲಿ ವಾತ್ಸಲ್ಯದ ಸುಖವನ್ನ ಪಡಿತಾರೆ ಎಲ್ಲ ಜನ. ಅವಾಗ ರಾಣಿಯರು ಎಲ್ಲರೂ ಕೂಡಿ ಮೈನಾಸುಂದರಿಯನ್ನ ಪಟ್ಟ ರಾಣಿ ಮಾಡಬೇಕು ಅಂತೇಳಿ ರಾಜನಲ್ಲಿ ಕೇಳ್ಕೊಂತಾರೆ. ಅವಾಗ ಒಂದ್ ದಿವಸ ರಾಜಸಭೆಯನ್ನ ಕರೆಸಿ ಧರ್ಮಕ್ಕೆ ಅನುಸಾರವಾಗಿ ಪೂಜಾ ವಿಧಾನಗಳನ್ನ ಇಟ್ಟು ಲಾಖೋ ಜನರನ್ನ, ಲಕ್ಷಾಂತರ ಜನರನ್ನ ಕರೆಸಿ ಅವರ ಮುಂದೆ ಮೈನಾಸುಂದರಿಗೆ ರಾಣಿ ಪಟ್ಟವನ್ನ ಕೊಡ್ತಾರೆ. ಅವಾಗ ಹೇಳ್ತಾರೆ, ಎಲ್ಲ ರಾಣಿಗೂ ಹೇಳ್ತಾನೆ, ಯಾರು? ಶ್ರೀಪಾಲ್ ರಾಜ, ಮೈನಾಸುಂದರಿ ನಿಮಗೆಲ್ಲರಿಗೂ ಪಟ್ಟ ರಾಣಿಯಾಗಿದ್ದಾರೆ, ನೀವು ಅವರ ಮಾತನ್ನ ಕೇಳ್ಕೊಂಡು ಅಕ್ಕ ತಂಗಿಯರಂಗೆ ಮಾಡಬೇಕು ಅಂತ ಹೇಳಿದ ನಂತರ ಆ ಮಾತಿಗೆಲ್ಲರೂ ಒಂದೇ ಸರಿ ಹೋಗ್ಬಿಡ್ತಾರೆ. ಬಹಳಷ್ಟು ದಿವಸ ಕಳೀತದೆ. ಒಂದ್ ದಿವಸ ಏನಾಗುತ್ತೆ ಅಂತಂದ್ರೆ, ಟೈಮ್ ಆಗಿದೆ, ಮಹಾರಾಜ ಪ್ರವಚನ ಕೇಳೈತಿ, ನೀವು ಕತೆ ಕೇಳ್ತಾ ಹಂಗೆ ಕುತ್ಕೋಬೇಡಿ. ನಾವು ಹೇಳೋದು, ಮಹಾರಾಜರೇ ಟೈಮ್ ಆಗಿದೆ, ನಮ್ಮ ಗುರುಗಳು ಪ್ರವಚನ ಕೇಳ್ಬೇಕಂತ ಹೇಳ್ತಾರೆ. ಇಲ್ಲ, ನಾ ಹಂಗೆ ಹೇಳ್ತಾ ಹೋಗ.
ಅದಕ್ಕೆ ಆಮೇಲೆ ಏನಾಯ್ತು ಅಂತಂದ್ರೆ ಒಂದ್ ದಿವಸ ಮೈನಾ ಸುಂದರಿ ಹೇಳ್ತಾಳ. ಏನ್ ಹೇಳ್ತಾಳ ಗೊತ್ತಾ? ಶ್ರೀಪಾದರಾಜನಿಗೆ, ಶ್ರೀಪಾದರಾಜರೇ, ನನಗಂತೂ ಪಟ್ಟಾಭಿಷೇಕ ಕಟ್ಟಿದ್ರಿ, ಪಟ್ರಾಣಿ ಪದವಿ ಕೊಟ್ಟಿದ್ರಿ, ನಂದು ಒಂದು ಮಾತು ಕೇಳಿದ್ರಿ, ಏನು ಬೇಕಾಗಿದೆ ಹೇಳು ಅಂತ ಹೇಳ್ತಾರೆ. ಮೈನಾ ಸುಂದರಿ ಹೇಳ್ತಾಳೆ, ನನ್ನ ಅಪ್ಪ ಬಹುಪಾಲ ರಾಜ ಧರ್ಮದಿಂದ ಜೀರೋ ಇದ್ದಾನೆ, ಅವನಿಗೆ ಸ್ವಲ್ಪ ಬುದ್ಧಿ ಕಲಿಸಬೇಕಾಗಿದೆ. ನಿಮ್ಮ ಹತ್ರ ಶಕ್ತಿ ಇದೆ, ನಿಮ್ಮ ಹತ್ರ ಅದು ಆ ಒಂದು ಬಲ ಇದೆ, ಇದರಿಂದ ಆಗ್ಬೇಕು. ಏನ್ ಮಾಡಬೇಕು? ನಿಮ್ಮ ದರ್ಶನಕ್ಕಾಗಿ ಲಂಗೋಟಿ ಉಟ್ಕೊಂಡು, ತಲೆ ಮೇಲೆ ಕಟ್ಟಿಗೆ ಹೊರೆ ತಗೊಂಡು, ಕೊಡಲಿಯನ್ನ ಹೆಗಲ ಮೇಲೆ ಹಾಕೊಂಡು ನಿಮ್ಮ ದರ್ಶನಕ್ಕೆ ಬರ್ಬೇಕ. ಯಾರಿಗೆ? ನನ್ನಪ್ಪ ಬಹುಪಾಲ ರಾಜ. ಏ ಪುಣ್ಯಾತ್ಮ, ನನಗೇನಂತದ ಅನ್ಯಾಯ ಮಾಡಿಲ್ಲ. ನಿನ್ನಂತ ಸುರಸುಂದರಿಯನ್ನೇ, ಮೈನಾ ಸುಂದರಿಯನ್ನೇ, ಗೃಹಲಕ್ಷ್ಮಿ ನನಗೆ ಕೊಟ್ಟಿದ್ದಾನೆ, ನಾನು ಅವನಿಗೆ ಆ ಥರ ಆಜ್ಞೆ ಕೊಡ್ಲಿ ಅಂತ ಕೇಳ್ತಾನೆ. ನನ್ನ ಮಾತೈತೆ ಸ್ವಾಮಿ, ಧರ್ಮದಲ್ಲಿ ಹಚ್ಚಲಿಕ್ಕೆ, ಧರ್ಮದ ರಸ್ತೆಯಲ್ಲಿ ತರಲಿಕ್ಕೆ ಜೀವಿಗಳನ್ನ ಆ ಥರ ದಂಡ ಕೊಡ್ಬೇಕಾಗುತ್ತೆ. ಅಪ್ಪನಿಗೆ ದಂಡ ಕೊಡಬೇಡಿ, ಅಧರ್ಮಕ್ಕೆ ದಂಡ ಕೊಡಿ ಆಯ್ತು ಅಂತ ಹೇಳಿ ದೂತರನ್ನ ಕಳಿಸ್ಕೊಡ್ತಾನೆ. ಯಾರು? ಶ್ರೀಪಾದ ರಾಜ. ಅಲ್ಲಿ ಹೋಗಿ ದೂತರು ಹಿಂಗೆ ಹೇಳಬೇಕು, ಬಹುಪಾಲ ರಾಜನ ಹತ್ರ ನಿಮ್ಮ ಶತ್ರು ಊರ ಹೊರಗಡೆ ಬಂದಿದ್ದಾರೆ, ಶತ್ರು ಬಲವಾನ್ ಇದ್ದಾರೆ, ಶತ್ರುದ ಆಜ್ಞೆ ಇದೆ, ಬಹುಪಾಲ ರಾಜರೇ ನಮ್ಮ ಸ್ವಾಮಿ ಹೇಳಿದ್ದಾರೆ, ನೀವು ಅವರ ದರ್ಶನಕ್ಕಾಗಿ ಹೆಗಲ ಮೇಲೆ ಕೊಡ್ಲಿ ತಗೊಂಡು, ತಲೆ ಮೇಲೆ ಕಟ್ಟಿಗೆ ಹೊರಗೆ ಹಿಡ್ಕೊಂಡು, ಲಂಗೋಟಿ ಉಟ್ಕೊಂಡು ಬರ್ಬೇಕಂತ ಅವ್ರ ದರ್ಶನಕ್ಕೆ ಅಂತ ಹೇಳ್ತಾರೆ. ರಾಜಾದಿರಾಜನಿಗೆ, ಯಾರಿಗೆ? ಬಹುಪಾಲ ರಾಜನಿಗೆ. ಬಹುಪಾಲ ರಾಜನಿಗೆ ಈ ಮಾತು ಕೇಳಿದ್ದಾಯ್ತು, ಬೆಂಕಾಗಿ ಕಣ್ಣೆಲ್ಲ ಕೆಂಪಾಗಿ ಉರಿಯ ಕಡಿದ. ಇಷ್ಟೊಂದು ಆಜ್ಞೆ ಕೊಡುವಂತ ನನ್ನ ಶತ್ರು ಯಾರು ಬಂದಿದ್ದಾರೆ? ಈ ದೂತನನ್ನ ಚೆಂಡ ಹಾರಿಸಿ ಅಂತ ಹೇಳ್ಬಿಡ್ತಾನೆ. ಮಂತ್ರಿಗಳು ಹೇಳ್ತಾರೆ, ಕೈ ಜೋಡಿಸಿ ರಾಜನಿಗೆ, ಈ ರಾಜನ್, ನೀವು ರಾಜಾದಿರಾಜ ಇದ್ದೀರಿ ಕರೆ, ನಗರದ ಹೊರಗಡೆ ಬಂದಂತಹ ಶತ್ರು ನಿಮಗಿಂತ ಬಲವಾನಿದ್ದಾನೆ. ಅವ್ರು ಹೇಳಿದಂತ ಮಾತನ್ನ ನಾವು ಪಾಲನೆ ಮಾಡಿದ್ರೆ ನಾವು ಉಳ್ಕೊಂತೀವಿ, ಇಲ್ಲ ಅಂದ್ರೆ ರಾಜ ಸಹಿತ ಬಿಟ್ಟು ಹೋಗ್ಬೇಕಾಗತ್ತೆ ನಗರವನ್ನ, ಅಷ್ಟೊಂದು ಬಲವಾನಿದ್ದಾನೆ ಶತ್ರು. ಅದಕ್ಕಾಗಿ ರಾಜರೇ ನಿಮಗೆ ಕೈ ಜೋಡಿಸಿ ಕೇಳ್ತಾ ಇದ್ದೇನೆ, ಅವ್ರು ಹೇಳದಂಗೆ ಕೇಳ್ಕೊಳ್ಳಿ. ಮತ್ತೆ ವಾಪಸ್ ಅವರಿಗೆ, ಮತ್ತೆ ರಾಜನ ಒಂದು ನೀತಿ ಇದೆ, ದೂತರನ್ನ ಹೊಡಿಬಾರ್ದು. ದೂತ ತನ್ನ ಸ್ವಾಮಿಯ ಮಾತನ್ನಲ್ಲಿ, ಅವರ ಮಾತನ್ನ ಇಲ್ಲಿ ಹೇಳುವವ, ನಿಮ್ಮ ಮಾತು ಹೇಳಂಗಿಲ್ಲ. ಅವನ ಕರ್ತವ್ಯ ಮಾಡಿ ಹೋಗ್ತಾ ಇದ್ದಾನೆ, ಕರೆ ಅವನನ್ನು ಹೊಡೆಯುವುದು ರಾಜನ ನೀತಿ ಅಲ್ಲ ಇದು ಅಂತ ಹೇಳ್ತಾರೆ. ಅವಾಗ ರಾಜ ಹೇಳ್ತಾನೆ, ಆಯ್ತು ಅವರ ಆಜ್ಞೆ ಪಾಲನೆ ಮಾಡ್ತೇನೆ ಅಂತೇಳಿ ದೂತನಿಗೆ ಹೇಳ್ತಾನೆ. ಯಾರು? ಬಹುಪಾಲ ರಾಜ. ಅವಾಗ ದೂತ ಬಂದು ಯಾರಿಗೆ ಹೆಂಗ್ ಹೇಳ್ತಾರೆ? ಏನ್ ಹೇಳ್ದ ಬಹುಪಾಲ ರಾಜ, ಅದೇ ತರ ಬಂದು ಶ್ರೀಪಾದ ರಾಜನಿಗೆ ದೂತ ಹೇಳ್ತಾನೆ, ಹಿಂಗೆ ನಿಮ್ಮ ಆಜ್ಞೆನ ಪಾಲನೆ ಮಾಡ್ಲಿಕ್ಕೆ ತಯಾರಿದ್ದಾರೆ, ನಾಳೆ ಮುಂಜಾನೆ ನಿಮ್ಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಬಹುಪಾಲ ರಾಜನಿಗೆ ಬಹಳ ಕರುಣೆ ಬಂತು. ಇದು ಸರಿ ಇಲ್ಲ, ನನ್ನ ರಾಜನೀತಿ ಅಲ್ಲ ಇದು ಅಂದ್ಬಿಟ್ಟು ಮತ್ತೆ ದೂತರನ್ನ ಕಳಿಸ್ಕೊಳ್ತಾರೆ. ಯಾವ ತರ ರಾಜ ಹೆಂಗೆ ಭೇಟಿ ಆಗ್ತಾರೆ, ಅದೇ ತರ ಆನೆ, ಕುದುರೆ, ರಥ ಮತ್ತೆ ಸೈನ್ಯವನ್ನು ತಂದು ಒಬ್ಬರಿಗೆ ಒಬ್ಬರು ವಾತ್ಸಲ್ಯದಿಂದ ಭೇಟಿ ಆಗ್ಲಿಕ್ಕೆ ನನ್ನ ಆಜ್ಞೆ ಅಂತ ಹೇಳುವಂತ ಹೇಳ್ತಾರೆ. ಅವಾಗ ಹೋಗಿ ದೂತ ಹೇಳ್ತಾನೆ, ಆ ಆಜ್ಞೆ ಅನುಸಾರವಾಗಿ ರಾಜರಿಬ್ರು ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಬಂದು ರಣರಂಗದಲ್ಲಿ ಇಬ್ರು ಕೂಡಿ ಭೇಟಿ ಆಗ್ತಾರೆ. ದೂರದಿಂದನೇ ಬಹುಪಾಲ ರಾಜನಿಗೆ ಶ್ರೀಪಾದ ರಾಜನ ಪರಿಚಯ ಸಿಗಂಗಿಲ್ಲ. ಅವಾಗ ತಾವ್ಯಾರು ನಾವು ಗೊತ್ತಾಗಿಲ್ಲಲ್ಲ ಅಂತ ಕೇಳ್ತಾನೆ. ಶ್ರೀಪಾದ ರಾಜ ಹೇಳ್ತಾನೆ, ನಮಗ್ ನಿಮಗೆ ಪರಿಚಯ ಇಲ್ಲ, ನಾವ್ಯಾರು ಅನ್ನೋದು.
ಮತ್ತೊಮ್ಮೆ ವಿಚಾರ ಮಾಡಿ ಅಂತಾರೆ. ಬೇಡ, ಚೇಷ್ಟೆ ಮಾಡಬೇಡಿ ರಾಜರೇ, ತಾವು ಯಾರು? ಇಷ್ಟೆಲ್ಲ ಬಲ, ಇಷ್ಟೆಲ್ಲ ವೀರ ಸೂರರಾಗಿದ್ದ ತಾವು ಯಾರು ಅಂತ ಕೇಳ್ತಾನೆ. ಏ ರಾಜನ್, ನಿಮ್ಮ ಅಳಿಯ, ಕಿರಿಯ ಅಳಿಯ ಅವರೇ ಶ್ರೀಪಾಲ ರಾಜ, ನಾನೇ ಇದ್ದೇನೆ, ಮೈನಾ ಸುಂದರಿಯ ರಾಜ ಅಂತ ಹೇಳುವಂತ ರಾಜನಿಗೆ ಪರಿಚಯ ಆಗುತ್ತೆ. ಅವಾಗ ಇಬ್ರು ಹೋಗಿ ಎದೆಗೆ ಎದೆಗೆ ಹಚ್ಚಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಕೂಡಿ ಆನಂದದ ಕಣ್ಣೀರನ್ನ ಸುರಿಸಿ ಇಬ್ರು ವಾತ್ಸಲ್ಯದಿಂದ ಭೇಟಿ ಆಗ್ತಾರೆ. ಮತ್ತೆ ಕರ್ಕೊಂಡು ಹೋಗ್ತಾರೆ ಮನೆಗೆ. ಕರ್ಕೊಂಡು ಹೋಗಿ ಎಲ್ಲರನ್ನು ಒಗ್ಗೂಡಿಸಿ ಬಹಳಷ್ಟು ದಿವಸ ಅಲ್ಲೇ ಇಟ್ಕೊಂಡಿರ್ತಾರೆ. ಆಮೇಲೆ ಶ್ರೀಪಾಲ ರಾಜ ಏನೇನು ಪಡ್ಕೊಳ್ಳ ಇದ್ದಾನೆ, ಎಲ್ಲಿ ಹೋಗ್ತಾನೆ, ತನ್ನ ಹಿಂದಿನ ಜನ್ಮದ ಸುದ್ದಿಯನ್ನ ಎಲ್ಲಿ ಕೇಳ್ಕೊಂತಾನೆ ಅಂತಕ್ಕಂಥ ವಿಷಯ ಮುಂದಿನ ಭಾಗದಲ್ಲಿ ನೀವು ಕೇಳಬಹುದು. ಈಗಂತೂ ಇಷ್ಟೇ ಸಾಕು. ಇನ್ನು ಮದುವೆ